ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 122ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ, ಶಾಕ, ಕುಶ, ಕ್ರೌಂಚ ಮತ್ತು ಶಾಲ್ಮಲಿ ದ್ವೀಪಗಳ ವರ್ಣನೆ, ಅಲ್ಲಿನ ನಿವಾಸಿಗಳ ಆಚಾರ ವ್ಯವಹಾರಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಅಪರಿಮಿತವಾದ ಜಲದಿಂದ ತುಂಬಿ ಹರಿಯುವ ಇನ್ನೂ ಎಷ್ಟೋ ಹೊಳೆಗಳು, ನದಿಗಳು, ಸರೋವರಗಳು ಅವುಗಳೊಡನೆ ಸಂಗಮವಾಗುವವು. ಇಂದ್ರನು ಅಲ್ಲಿ ಚೆನ್ನಾಗಿ ಮಳೆಯನ್ನು ಸುರಿಸುವನು. ಅವುಗಳ ಹೆಸರುಗಳನ್ನು, ಅಳತೆಯನ್ನು ಲೆಕ್ಕ ಮಾಡಿ ಹೇಳಲು ಸಾಧ್ಯವಿಲ್ಲ. ಅವೆಲ್ಲವೂ ಪುಣ್ಯ ನದಿಗಳೆನಿಸಿಕೊಂಡಿವೆ. ಆ ದೇಶದ ನಿವಾಸಿಗಳು ಆ ನದಿಗಳ ನೀರನ್ನು ಸಂತೋಷದಿಂದ ಸದಾ ಪಾನ ಮಾಡುವರು. ಶಾಂತಭಯ, ಪ್ರಮೋದ, ಶಿವ, ಆನಂದ, ಸುಖ, ಕ್ಷೇಮಕ, ನವ ಎಂಬ 7 ದೇಶಗಳು ಅಲ್ಲಿ ಪ್ರಸಿದ್ಧವಾಗಿವೆ. ಅವುಗಳಲ್ಲಿ
ವರ್ಣಾಶ್ರಮ ಧರ್ಮಗಳು ನಿಯತವಾಗಿ ಆಚರಣೆಯಲ್ಲಿರುವವು. ಅಲ್ಲಿನ ಜನರೆಲ್ಲರೂ ರೋಗರಹಿತರು, ಬಲಿಷ್ಠರು, ಮರಣವಿಲ್ಲದವರು. ತಮ್ಮ ವರ್ಣಾಶ್ರಮ ಧರ್ಮವನ್ನು ಉಳಿದು ಅದಕ್ಕಿಂತ ಮೇಲಾದ ಅಥವಾ ಕೀಳಾದ ಧರ್ಮವನ್ನು ಎಂದಿಗೂ ಅವರು ಅನುಸರಿಸರು. ಕೃತ, ತ್ರೇತ, ದ್ವಾಪರ ಮತ್ತು ಕಲಿಗಳೆಂಬ 4 ಯುಗಗಳಿಂದಾಗುವ ಕಾಲಭೇದವು ಅಲ್ಲಿ ತೋರದು. ತ್ರೇತಾಯುಗದ ಧರ್ಮವೇ ಯಾವಾಗಲೂ ಪ್ರಚಾರದಲ್ಲಿರುವುದು. ದೇಶದ ಸ್ಥಿತಿಯನ್ನು ವಿಚಾರಿಸಿದರೆ ಶಾಖ ಮುಂತಾದ ಈ 5 ದ್ವೀಪಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕಾಲವು ಸ್ವಾಭಾವಿಕ ಧರ್ಮದಿಂದಲೇ ಕೂಡಿರುವುದೆಂದು ಹೇಳಬಹುದು. ಪ್ರಜೆಗಳಲ್ಲಿ ವರ್ಣಾಶ್ರಮ ಧರ್ಮದ ಸಾಂಕರ್ಯವು ಎಂದಿಗೂ ಉಂಟಾಗದು. ಧರ್ಮದಲ್ಲಿ ಲೋಪವು ಬಾರದಿರುವುದರಿಂದ ಅವರು ಬಹಳ ಸುಖದಿಂದ ಜೀವಿಸುವರು. ಅವರಲ್ಲಿ ಮಾಯೆ, ಲೋಭ, ಈರ್ಷ್ಯೆ, ಅಸೂಯೆ ಇವೊಂದೂ ಇಲ್ಲ. ಹೀಗೆಂದ ಮೇಲೆ ಭಯವೆಲ್ಲಿಯದು? ನಡವಳಿಕೆಯಲ್ಲಿ ವ್ಯತ್ಯಾಸವೆಂಬುದೇ ಇಲ್ಲ. ಇದನ್ನೇ ಸ್ವಾಭಾವಿಕ ಧರ್ಮವೆನ್ನುವರು. ದುಷ್ಕಾಲ, ದಂಡ, ದಂಡಿಸುವವ ಎಂಬುದೊಂದು ಆ ಜನರಿಗೆ ತಿಳಿಯದು. ಎಲ್ಲರೂ ಧರ್ಮವನ್ನು ಬಲ್ಲವರು. ತಮ್ಮ ತಮ್ಮ ಧರ್ಮದಲ್ಲಿದ್ದುಕೊಂಡು ಒಬ್ಬರನ್ನೊಬ್ಬರು ರಕ್ಷಿಸುವರು. ಶಾಖದ್ವೀಪದ ತರುವಾಯ ಮಂಡಲಾಕಾರವಾದ ಕುಶದ್ವೀಪವಿದೆ. ಅದು ಬಹಳ ದೊಡ್ಡದು. ನದಿಗಳ ನೀರು ಅಲ್ಲಿ ಯಥೇಚ್ಛವಾಗಿ ಹಾಯುತ್ತದೆ. ಬೆಟ್ಟಗಳು ಮೋಡಗಳಂತೆ ವಿಧ ವಿಧವಾದ ಆಕಾರಗಳಿಂದ ಶೋಭಿಸುತ್ತಿವೆ. ಅವು ಎಲ್ಲ ಬಗೆಯ ಖನಿಜಗಳಿಂದಲೂ ತುಂಬಿ ಮುತ್ತುಗಳಿಂದಲೂ ಹವಳಗಳಿಂದಲೂ ಅಲಂಕೃತವಾಗಿವೆ. ಅಲ್ಲದೆ ರಮಣೀಯವಾದ ಹಲವು ದೇಶಗಳು ಕಂಗೊಳಿಸುತ್ತಿವೆ. ಅವುಗಳ ಆಕೃತಿಯು ವಿಧ ವಿಧವಾಗಿದೆ. ಮರಗಳು ಹೂ ಹಣ್ಣುಗಳಿಂದ ಕಿಕ್ಕಿರಿಯುತ್ತಿವೆ. ಆ ದ್ವೀಪವು ಎಲ್ಲ ಕಡೆಗಳಲ್ಲಿಯೂ ಧನ ಧಾನ್ಯಗಳಿಂದ ಸಮೃದ್ಧವಾಗಿ ಫಲ ಪುಷ್ಪಗಳಿಂದ ವಿರಾಜಿಸುತ್ತ ಸಕಲ ವಿಧವಾದ ರತ್ನಗಳಿಂದ ಪರಿಶೋಭಿಸುತ್ತಿರುವುದು. ಗ್ರಾಮದ ಮತ್ತು ಅರಣ್ಯದ ಎಲ್ಲ ಬಗೆಯ ಪಶುಗಳು ಅಲ್ಲಿ ವಾಸಿಸುತ್ತವೆ. ಇನ್ನು ಕ್ರಮವರಿತು ಕುಶದ್ವೀಪವನ್ನು ಸಂಗ್ರಹವಾಗಿ ವರ್ಣಿಸುವೆನು ಕೇಳಿರಿ. ಇನ್ನು ಮುಂದೆ 3ನೆಯದಾದ ಕುಶದ್ವೀಪವನ್ನು ಸಮಗ್ರವಾಗಿ ಬಣ್ಣಿಸುವೆನು. ಆ ದ್ವೀಪವು ಕ್ಷೀರ ಸಮುದ್ರವನ್ನು ಎಲ್ಲ ಕಡೆಯೂ ಸುತ್ತುಗಟ್ಟಿರುವುದು. ಇದು ವಿಸ್ತಾರದಲ್ಲಿ ಶಾಖದ್ವೀಪಕ್ಕೆ ಇಮ್ಮಡಿಯಾಗಿದೆ. ಇದರಲ್ಲಿಯೂ ಸಹ ರತ್ನಗಳ ಉತ್ಪತ್ತಿ ಸ್ಥಾನವೆನಿಸಿದ 7 ಪರ್ವತಗಳಿವೆ. ನದಿಗಳೂ ಕೂಡ ರತ್ನಗಳಿಗೆ ಆಶ್ರಯವಾಗಿವೆ. ಆ ಪರ್ವತಗಳ ಹೆಸರನ್ನು ಹೇಳುವೆನು ಕೇಳಿರಿ. ಶಾಖದ್ವೀಪದಲ್ಲಿ ಇರುವಂತೆಯೇ ಇಲ್ಲಿಯೂ ಅವುಗಳಿಗೆ 2 ಹೆಸರುಗಳಿವೆ. ಕುಮುದವೆಂಬ ಪರ್ವತವೇ ಮೊದಲನೆಯದು. ಅದು ಸೂರ್ಯನಂತೆ ಬೆಳಗುತ್ತಿರುವುದು. ವಿದ್ರುಮೋಚ್ಚಯವೆಂದು ಅದಕ್ಕೆ ಹೆಸರಿದೆ. 2ನೆಯ ಪರ್ವತವನ್ನು ಉನ್ನತವೆಂದು ಕರೆಯುತ್ತಾರೆ. ಅದು ಬಹಳ ಪ್ರಸಿದ್ಧವಾದುದು. ಅದರ ಶಿಖರಗಳು ಎಲ್ಲ ಬಗೆಯ ಖನಿಜಗಳಿಂದಲೂ ವಿಧ ವಿಧವಾದ ಶಿಲೆಗಳಿಂದಲೂ ಕೂಡಿವೆ. ಅದಕ್ಕೆ ಹೇಮ ಪರ್ವತವೆಂದು ಮತ್ತೊಂದು ಹೆಸರಿದೆ. ಅದರ ಶಿಖರಗಳು ಹರಿದಳವೆಂಬ ಧಾತು ವಿಶೇಷದಿಂದ ತುಂಬಿ
ದ್ವೀಪದ ಎಲ್ಲ ಭಾಗವನ್ನು ಕಾಂತಿಯಿಂದ ಬೆಳಗುವವು. ಉತ್ತಮವಾದ ಅಂಜನ ಮಣಿಗಳಿಂದ ಪೂರ್ಣವಾದ ಬಲಾಹಕವೆಂಬ ಪರ್ವತವು ಮೂರನೆಯದು. ಅದನ್ನು ದ್ಯುತಿಮಂತವೆಂತಲೂ ಕರೆಯುತ್ತಾರೆ. ದ್ರೋಣ ಪರ್ವತವು ನಾಲ್ಕನೆಯದು. ಇದರಲ್ಲಿ ಗಾಯವನ್ನು ಕೂಡಲೇ ಗುಣಪಡಿಸುವ ಮತ್ತು ಸತ್ತವರನ್ನು ಬದುಕಿಸುವ ಮಹಾ ಔಷಧಿಗಳಿವೆ. ಇವುಗಳನ್ನು ವಿಶಲ್ಯಕರಣಿ ಮತ್ತು ಮೃತ ಸಂಜೀವಿನಿ ಎನ್ನುತ್ತಾರೆ. ಬಹು ಎತ್ತರವಾದ ಆ ಪರ್ವತಕ್ಕೆ ಪುಷ್ಪವಂತವೆಂದು ಹೆಸರಿದೆ. ಕಂಕವೆಂಬುದು 5ನೆಯ ಪರ್ವತ. ಅದರ ತಪ್ಪಲು ನೆಲವು ರತ್ನಗಳಿಂದ ಶೋಭಿಸುತ್ತಿರುವುದು. ಅದನ್ನು ಕುಶೇಷಯವೆಂದು ಹೇಳುತ್ತಾರೆ. ಅದು ಉತ್ತಮವಾದ ಹೂ ಹಣ್ಣುಗಳಿಂದಲೂ ಬಳ್ಳಿಗಳಿಂದಲೂ ಕೂಡಿರುವುದು. 6ನೆಯ ಪರ್ವತಕ್ಕೆ ಮಹಿಷವೆಂದು ಹೆಸರು. ಅದು ಮೇಘದಂತೆ ಕಂಗೊಳಿಸುತ್ತದೆ. ಅದನ್ನು ಹರಿಪರ್ವತವೆಂತಲೂ ಕರೆಯುತ್ತಾರೆ. ಅದು ಬಹಳ ಪ್ರಸಿದ್ಧವಾದುದು. ನೀರಿನಲ್ಲಿ ಹುಟ್ಟಿದ ಮಹಿಷವೆಂಬ ಅಗ್ನಿಯು ಅಲ್ಲಿ ವಾಸ ಮಾಡುತ್ತದೆ. 7ನೆಯ ಪರ್ವತವನ್ನು ಕಕುದ್ಮಂತವೆಂದು ಹೇಳುತ್ತಾರೆ. ಅದಕ್ಕೆ ಮಂದರವೆಂತಲೂ ಹೆಸರಿದೆ. ಅದು ಸಕಲ ವಿಧವಾದ ಧಾತುಗಳಿಂದ ರಂಜಿಸುವ ಮಹಾಪರ್ವತವೆನಿಸಿದೆ. ಮಂದ ಎಂಬ ಧಾತುವು ಜಲಾರ್ಥವಾಚಕವಾಗಿದೆ. ನೀರನ್ನು ಭೇದಿಸುವ ಕಾರಣ ಆ ಪರ್ವತವನ್ನು ಮಂದರವೆನ್ನುತ್ತಾರೆ. ಅದರಲ್ಲಿ ಅನೇಕ ರತ್ನಗಳಿವೆ. ಸಾಕ್ಷಾತ್ ದೇವೇಂದ್ರನು ಅವುಗಳನ್ನು ರಕ್ಷಿಸುತ್ತಿದ್ದಾನೆ. ಪ್ರಜೆಗಳ ಸಲುವಾಗಿ ಬ್ರಹ್ಮದೇವನೇ ಆ ರತ್ನಗಳನ್ನು ತಂದುಕೊಟ್ಟನು. ಈ ಪರ್ವತಗಳಲ್ಲಿ ಒಂದರಿಂದ ಮತ್ತೊಂದಕ್ಕೆ ಇರುವ ದೂರವು ಶಾಖದ್ವೀಪದ ಪರ್ವತಗಳ ಪರಸ್ಪರ ದೂರಕ್ಕಿಂತ ಇಮ್ಮಡಿಯಾಗಿರುವುದು. ಕುಶದ್ವೀಪದ 7 ವರ್ಷ ಪರ್ವತಗಳನ್ನು ಹೇಳಿದುದಾಯಿತು. ಇನ್ನು ಅದರ ಭೂಖಂಡಗಳನ್ನು ಹೇಳುವೆನು ಕೇಳಿರಿ. ಅವುಗಳ ಸಂಖ್ಯೆಯೂ ಸಹ 7 ಇರುವುದು. ಕುಮುದ ಪರ್ವತದಿಂದ ಆದ ವರ್ಷವನ್ನು ಶ್ವೇತವೆಂದು ಕರೆಯುವರು. ಅದಕ್ಕೆ ಉನ್ನತ ವರ್ಷವೆಂಬ ಮತ್ತೊಂದು ಹೆಸರೂ ಇದೆ. ಉನ್ನತ ಪರ್ವತವು ಲೋಹಿತ ವರ್ಷದ ಎಲ್ಲೇ ಕಟ್ಟಿನಲ್ಲಿದೆ. ಅದನ್ನು ವೇಣುಮಂಡಲವೆಂದು ಹೇಳುತ್ತಾರೆ. ಬಲಾಹಕಗಿರಿಯ ವರ್ಷವು 3ನೆಯದು. ಅದಕ್ಕೆ ಜೀಮೂತವೆಂದು ರಥಾಕಾರವೆಂದು ಪ್ರಸಿದ್ಧಿ ಇದೆ. ದ್ರೋಣ ಪರ್ವತದಿಂದ ಹರಿಕ ಅಥವಾ ಲವಣವೆಂಬ ವರ್ಷವು ಏರ್ಪಟ್ಟಿದೆ. ಕಂಕ ಪರ್ವತದ ವರ್ಷಕ್ಕೆ ಕುಕುತ್ತೆಂದು ಹೆಸರು. ಅದನ್ನೇ ಧೃತಿಮತ್ತೆಂದು ಕರೆಯುತ್ತಾರೆ. ಮಹಿಷ ಪರ್ವತದ ವರ್ಷಕ್ಕೆ ಮಹಿಷವೆಂದು ಪ್ರಭಾಕರವೆಂದು ಪ್ರಖ್ಯಾತಿ ಇದೆ. ಕಕುದ್ಮಿ ಪರ್ವತದಿಂದ ಕಕುದ್ಮಿ ಅಥವಾ ಕಪಿಲವೆಂಬ ವರ್ಷವು ಉಂಟಾಗಿದೆ. ಪ್ರಸಿದ್ಧವಾದ ಈ 7 ಭೂಖಂಡಗಳನ್ನು ಪರ್ವತಗಳನ್ನು ಬೇರೆ ಬೇರೆಯಾಗಿ ವಿವರಿಸಿದೆನು. ಇನ್ನು ಇವುಗಳಲ್ಲಿ ಉತ್ಪನ್ನವಾಗಿ ಪ್ರವಹಿಸುವ ನದಿಗಳನ್ನು ಕೇಳಿರಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 122ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ
ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.